ನಿಮ್ಮದೆಲ್ಲ ಯಾವುದೋ ಜನ್ಮದ ಪುಣ್ಯ ಐತಿ. ಪುಣ್ಯ ಐತಂತ ಇಲ್ಲಿ ಬಂದು ಕುಂತೀರಿ. ಯಾರ್ದು ಪುಣ್ಯ ಕೊರತೆ ಐತೆ ಅವ್ರು ಕಟ್ಟಿ ಮ್ಯಾಗ ಕುಂತಾರ, ಮನೆಯಾಗ ಟಿ ವಿ ಮುಂದೆ ಕುಂತಾರ. ಅವನ್ನೆಲ್ಲ ಬಂದ್ ಮಾಡಿ ಬಂದೀರಂದ್ರೆ ಒಂದು ಕಡೆಗೆ ಹೇಳ್ತಾರೆ, 7 ಜನ್ಮದ ಪುಣ್ಯ ಇತ್ತಂದ್ರೆ ಯಾರ ಮಹಾತ್ಮರು ಸ್ವಾಮಿಗಳು ಕಂಡ್ರೆ ದೌಡ ಕೈ ಮುಗಿಯೋ ಬುದ್ಧಿ ಬರ್ತದಂತೆ. ಈ ಗುಡಿ ಮುಂದೆ ಹಾದು ಹೊಂಟಿದ್ವಿ ಅಂದ್ರೆ ಅಲ್ಲೇ ಚಪ್ಪಲಿ ಬಿಟ್ಟು ಅಲ್ಲೇ ಹಾದಿ ಮ್ಯಾಲ ಕೈ ಮುಗಿದು ಮುಂದೆ ಹೋಗೋ ಬುದ್ಧಿ ಬರ್ತದೆ. 7 ಜನ್ಮದ ಪುಣ್ಯ ಇತ್ತಂದ್ರೆ. 14 ಜನ್ಮದ ಪುಣ್ಯ ಇತ್ತಂದ್ರೆ ಗುಡಿ ಒಳಗೆ ಹೋಗ್ಬೇಕು ಅನಿಸ್ತದಂತೆ. ಎಲ್ಲರಿಗೂ ಗುಡಿ ಒಳಗೆ ಕರ್ಕೊಳಲ್ರಿ ಭಗವಂತ, ಒಳಗೆ ಹೋಗ್ಬೇಕು ಅನಿಸ್ತದೆ. 14 ಜನ್ಮದ ಪುಣ್ಯ ಇದ್ರೆ. 21 ಜನ್ಮದ ಪುಣ್ಯ ಇತ್ತಂದ್ರೆ ಸ್ವಲ್ಪ ಹೊತ್ತು ಕುಂದಿರ್ಬೇಕು ಅನ್ನೋ ಬುದ್ಧಿ ಬರ್ತದಂತ ಗುಡಿಯಾಗ. ಕೆಲವು ಹಿಂಗಿರ್ತಾವು, ಗುಡಿಗೆ ಹೋಗಿ ದಡ್ಡ ಹಣಿ ಬಡ್ಕೊಂಡು ದೌಡ್ ಅವಸರ ಮಾಡಿ ಮನೆ ಆ ಗುಡಿಯಾಗ ಸಹಿತ ಫೋನ್ನೇ ಮಾತಾಡ್ತಿರ್ತಾವ ಒಂದಿಷ್ಟು ಮಂದಿ. ದೇವ್ರಿಗರ ಕಾಲು ಬೀಳ್ತಾವ, ಅಲ್ಲೇ ಫೋನ್. ಎಲ್ಲ ಮರೆತು ಭಗವಂತನ ಮುಂದೆ ಆನಂದವಾಗಿ ಕುಂದಿರ್ಬೇಕು, ಒಂದಿಷ್ಟು ನಾಮಸ್ಮರಣೆ ಮಾಡಬೇಕು, ಅವನ ಮುಂದೆ ಸ್ತೋತ್ರ ಮಾಡಬೇಕು, ಹಾಡಬೇಕು, ಧ್ಯಾನ ಮಾಡಬೇಕು ಅನ್ನೋ ಬುದ್ಧಿ 21 ಜನ್ಮದ ಪುಣ್ಯ ಇತ್ತಂದ್ರೆ ಬರ್ತದಂತ. ಅನಂತ ಜನ್ಮದ ಪುಣ್ಯ ನಿಮ್ದು ಇತ್ತಂದ್ರೆ ಇಂಥ ಪ್ರವಚನ ಶಾಸ್ತ್ರ ನಿಮಗೆ ರುಚಿ ಹತ್ತತ್ತಂತ, ಇಲ್ಲಿ ಬರ್ಬೇಕು ಅನಿಸ್ತತಿ. ನೀವು ಸುಮ್ಮನೆ ಯಾರು ಬಂದಿಲ್ಲ. ಇಲ್ಲಿ ಒಂದು ಆರ್ಕೆಸ್ಟ್ರಾ ಇಟ್ಟಾರಂದ್ರೆ ಇಲ್ಲಿ ಜಾಗ ಹಿಡಿಲಂಗೆ ಮಂದಿ ಕೂಡ್ತೈತಿ. ಯಾಕ? ಅದರದ್ದು ಭಾಳ ರುಚಿ ಐತಿ ಮಂದಿಗೆ. ಇದ್ರ ರುಚಿ ಹತ್ಬೇಕಂದ್ರೆ ಭಾಳ ತಾಕತ್ತು ಬೇಕ್ರಿ. ಈಗ ನೋಡ್ರಿ, ಆರಾಮಿಲ್ದವ್ರಿಗೆ, ಜ್ವರ ಬಂದವರಿಗೆ ಎಂಥ ಪಕ್ವಾನ ರುಚಿಯಾದಿಟ್ರು ಕೈ ಅನ್ನಿಸ್ತದಂತವ್ರು. ಯಾಕೆ? ಜ್ವರ ಬಂದವು, ನ್ಯಾಲಿಗೆ ಕೆಟ್ಟತಿ. ಅವರಿಗೆ ಅಮೃತ ಸಹಿತ ವಿಷ ಆಕತಿ. ಯಾರು ಆರಾಮದಾರ ಅವರಿಗೆ ರುಚಿ ಹತ್ತತಿ. ನೀವೆಲ್ಲ ಆರಾಮದಿರಿ ಅಂತೇಳಿ ಈ ರುಚಿ ಇತ್ಲಾಗ ಜಗ್ಗೇತಿ. ಇರಲಿ, ನಿಮ್ಮದೊಂದು ಭಾಗ್ಯ. 5 ದಿವಸ ಪರ್ಯಂತ ಸಿದ್ಧಾರೂಢಪ್ಪನ ಮಹಿಮೆಗಳನ್ನು ಕೇಳುವಂಥ ಸೌಭಾಗ್ಯ. ಒಂದು ಕಡೆಗೆ ಶರಣರ ಹೆಸರುಗಳನ್ನು 63 ಪುರಾತನರ ಹೆಸರನ್ನು ಹೇಳಿ ಕೊನೆಗೆ ಒಂದು ನುಡಿ ಹೇಳ್ತಾರೆ, ಈ ಗಣಾಷ್ಟಕ ಇಳಿಯೋಳತಿ ಸಂತೋಷದಿಂ ಸುವಿಲಾಸದಿಂ ರಾಗ ರಚನೆಗಳಿಂದ ಹಾಡಿ ಕೇಳಲು ಭೋಗಮಂ ಶಿವಯೋಗಮಂ. ಯಾರು ಶರಣರ ಕೀರ್ತಿಯನ್ನು ಕೇಳ್ತಾರೋ, ಬರೀ ಕೇಳಿದ್ರೆ ಸಾಕು, ನೀವಿಲ್ಲಿ ಏನೂ ಮಾಡಬೇಕಾಗಿಲ್ಲ. ಹೇಳೋರು ಹೇಳ್ತಾರೆ, ಸುಮ್ಮನೆ ಕುಂತ ಐ ಹೆಂಗೆ ಕುಂತ? ಸುಮ್ಮನೆ ಕುಂತ ಕೇಳಿದ್ರೆ ಸಾಕು. ಭೋಗ ಮೋಕ್ಷ ಎರಡೂ ಕೂಡ ಕೊಡುವಂಥ ಅಪರೂಪದ ಚರಿತ್ರೆ ಜಗದ್ಗುರು ಸಿದ್ಧಾರೂಢರ ಚರಿತ್ರೆ. ಹೆಂಗೆ ಕೇಳಬೇಕು ಅನ್ನೋದನ್ನ ಹೋದ ಸರಿ ಬಂದಾಗ ಹೇಳಿವಿ. ನೆನಪೈತೋ ಇಲ್ಲೋ? ಜಡ್ಯಾಪಜ್ಜನ ಕತೆ ಹೇಳಿವಿ. ನೆನಪೈತೆ? ಬಾಯಿಗೆ ಬಂದಂಗೆ ಬೈದು ಜಡ್ಯಾಪಜ್ಜ. ಎಲ್ಲರ ಕಣ್ಣಾಗ ನೀರು ಬಂದು, ಇವೇನು ಪ್ರವಚನ ಹೇಳಕ್ಕೆ ಕರೆಸಿದ್ರೆ ಬಾಯಿಗೆ ಬಂದಂಗೆ ಬೈತಾನ ಮುದಕ. ಅವ್ರನ್ನ ನಾಟಿತ್ತದು, ಮನಸ್ಸಿಗೆ ತಟ್ಟಿತ್ತದು, ಕಣ್ಣಾಗ ನೀರು ಬಂದಿದ್ದು. ಸ್ವಾಮಿಗಳು ನಮಗೆ ಬೈದರು. ಯಾಕೋ ಕಣ್ಣಾಗ ನೀರು ಬಂದು? ಯಪ್ಪ ಹಿಂಗೆ ಬೈತಾರನ್ರಿ. ಅವಾಗ ಜಡ್ಯಾಪಜ್ಜ ಹೇಳಿದ ಮಾತು, ಮಕ್ಕಳ ನಾ ಬೈಗಳು ಎಟ್ಟು ಹಚ್ಕೊಂಡ್ರಿ, ಹಂಗೆ ಹೇಳಿದ ಪ್ರವಚನ ಸಿದ್ಧಾರೂಢಪ್ಪ ವರ್ಷ ಪೂರ್ತಿ ನಿಮಗೆ ಪ್ರವಚನ ಮಾಡ್ಯಾನ. ಆ ಒಟ್ಟು ಹಿಂಗೆ ನೆನಪಿದ್ದದ್ದು ಅಂದ್ರೆ ಹಚ್ಕೊಂಡಿದ್ರಿ ಅಂದ್ರೆ ಇಟ್ಟೊತ್ತಿ ಮುಕ್ತರಕ್ಕಿದ್ರಲ್ಲೋ ಹುಚ್ಚುಗಳ.
ಈ ಕಡೆ ಕೇಳಿ ಈ ಕಡೆ ಬಿಟ್ಟು ಹೋಗ್ತೀರಿ, ಏನು ಲಾಭ ಆಯ್ತು ನಿಮಗೆ? ಕೇಳಿದ್ದು ಒಳಗೆ ಉಳಿಸ್ಕೋಬೇಕು. ಅದಕ್ಕೆ ಬೈದಿದ್ದಂತ ಜಡ್ಯಪ್ಪಜ್ಜಿ ಹೇಳಿದ್ರು. ಹೆಂಗೆ ಕೇಳ್ಬೇಕು ಪ್ರವಚನ ಅಂದ್ರೆ ಲಕ್ಷ ಕೊಟ್ಟು ಕೇಳ್ಬೇಕು. ಹೇಳುವಾಗ ನೀವು ಇಲ್ಲೇ ಇರ್ಬೇಕು. ಮದುವಿಲ್ರಿ, ನೋಡಾಕದೀರಟ, ಮನಸ್ಸು ಎಲ್ಲರ ಹೋಗಬಾರ್ದು. ಏನು ಹೇಳಿದ್ದು ನೆನಪಿಟ್ಕೋಬೇಕು. ಮತ್ತು ಮನೆಗೆ ಹೋಗಿ ಕೌದ್ಯಾಗ ಮಕ್ಕೊಂಡಾಗ ಮತ್ತು ಮೇಲಕ್ಕೆ ಹಾಕಬೇಕು. ಏನೇನು ಹೇಳಿದ್ರು ಒಳಗೆ ಉಳಿಸ್ಕೋಬೇಕು. ಅದನ್ನು ನಂಬಬೇಕು. ನಂಬಿಕಿಲ್ದೆ ಕೇಳಿದ್ರು ಅದು ಕೆಲಸ ಆಗೋದಿಲ್ಲ. ಅಷ್ಟೇ ಅಲ್ಲ, ಅದನ್ನು ಪುನಃ ಪುನಃ ಸ್ಮರಣೆ ಒಳಗೆ ತಂದ್ರೆ ನಿಮ್ಮ ಜನ್ಮ ಧನ್ಯ ಆಗ್ತೈತಿ. ಈಗ 5 ದಿನ ನೀವು ಕೇಳುವ ಪ್ರವಚನ ಸಾಮಾನ್ಯವಾದ ವಿಚಾರ ಅಲ್ಲ. ಜಗದ್ಗುರು ಸಿದ್ಧಾರೂಢ ಕಥಾಮೃತ, ಅಮೃತ ಕುಡ್ದವ್ರಿಗೆ ಎಂದೂ ಸಾವು ಬರೋದಿಲ್ಲ. ಹಂಗೆ ಈ ಕಥಾಮೃತ ಕಿವಿಯಿಂದ ಯಾರು ಕೇಳ್ತೀರಿ, ನಿಮ್ಮ ಪಾಪಗಳೆಲ್ಲ ಸುಟ್ಟು ಭಸ್ಮಾಗಿ ಹೋಗ್ತವ. ನಿಮಗೆ ಪುಣ್ಯ ಜಮಾ ಆಗ್ತೈತಿ. ನಿಮ್ಮೊಳಗೆ ಭಾಳ ಬದಲಾವಣೆ ಆಗ್ತೈತಿ. ಹೆಂಗ್ರಿ ಬದಲಾವಣೆ ಅಂದ್ರೆ? ಮತ್ತು ಗಿಡ್ಡಿದ್ದವ್ರು ಉದ್ದಾಕರನ್, ಕರಗಿದ್ದವ್ರು ಬೆಳಗಕರನ್, ಏನು 2 ಕೋಡು ಬರ್ತವೋ? ಹೊರಗಿನ ಬದಲಾವಣೆ ಅಲ್ಲ, ಅಂತರಂಗದ ಬದಲಾವಣೆ. ಹೊರಗೆ ನೋಡಕ್ಕೆ ಏನು ಪರ್ಕಾದಂಗೆ ಕಾಣೋದಿಲ್ಲ. ಆದರೆ 5 ದಿನ ನಿಷ್ಠೆಯಿಂದ ನೀವು ಕೇಳಿದ್ರೆ ಒಳಗೆ ಎಷ್ಟು ಪರ್ಕಕ್ಕತ್ತಂದ್ರೆ, ಕೋಳಿ ಮೊಟ್ಟಿ ಇಡ್ತೈತಿ, ಆ ಮೊಟ್ಟಿ ಮೇಲೆ ಕೂತ್ಕೊಂಡು ಕಾವು ಕೊಡ್ತೈತಿ. ಕೋಳಿ ಶಾಖಿ ಅದವ್ರು ಅದರಿಲ್ಲಿ 8 ದಿನ ಕಾವು ಕೊಡ್ತೈತಿ. ಮರಿ ಹೊರಗೆ ಬರ್ಬೇಕಂದ್ರೆ ಎಷ್ಟು ದಿನ? 21 ದಿನ ಆ ಮೊಟ್ಟಿ ಮ್ಯಾಗ ಕೂತ್ಕೊಂಡು ಕಾವು ಕೊಡ್ತೈತಿ. ನೀವು ನೋಡಿರಿ, ಅದು ಹೊರಗೆ ಏನೂ ಬದಲಾವಣೆ ಆಗಿಲ್ಲ. ಹೊರಗೆ ಏನಾರು ಚೇಂಜ್ ಆಗಿತ್ತನು? ಮೊಟ್ಟಿ ಹೆಂಗೈತಿ ಹಂಗೆ ಐತಿ. ಆದರೆ ಒಳಗನ ಚೇಂಜಸ್ ನಡೆದಿರ್ತೈತಿ. ನಮಗೆ ಹೊರಗೆ ನೋಡೋರಿಗೆ ಗೊತ್ತಾಗೋಲ್ಲ. ಆ ರಸ ಇದ್ದದ್ದು ಗಟ್ಟಿ ಆಕತಿ. ಆ ಗಟ್ಟಿದ್ದದ್ದು ಅದರಾಗ ರೆಕ್ಕಿ, ಕಾಲು, ಕೊಕ್ಕ ಮೂಡಕ್ಕೆ ಚಲೋ ಅಕ್ಕ ಒಳಗೆ ತಯಾರಾಗ 21ನೇ ದಿನ ಮರಿ ಹೊರಗೆ ಬಂದಾಗ ಗೊತ್ತಾಕತ್ತೆ, ಅರೆ ರಸ ಇದ್ದದ್ದು ಮರಿ ಆಗೈತಲ್ಲ. ಹೊರಗೆ ನೋಡಕ್ಕೆ ಏನೂ ಬದಲಾವಣೆ ಕಂಡಿಲ್ಲ, ಆದ್ರೆ ಒಳಗೆ ಇಷ್ಟ ಆಗೈತಿ. ಅದು ಅಪರೂಪದ ಬದಲಾವಣೆ. ಹಂಗೆ ನಂಬಿ ಯಾರು 5 ದಿನ ಕೇಳ್ತೀರಿ, ನಿಮ್ಮೊಳಗೆ ಅಪರೂಪದ ಬದಲಾವಣೆ ಆಗೋದ್ರೊಳಗೆ ಸಂಶಯ ಇಲ್ಲ. ಇರಲಿ, ಲಕ್ಷ ಕೊಟ್ಟು ಕೇಳ್ರಿ. ಏನು ಕೊಟ್ಟು? ಏನು ಕೊಟ್ಟ? 1ನೇ ಅಧ್ಯಾಯವನ್ನು ನಾವಿವತ್ತು ನೋಡೋಣ. ನಿಮ್ಮ ಕಮಿಟಿಯವರೆಲ್ಲ ಬಂದಾಗ ಏನು ಪ್ರವಚನ ಮಾಡುವುದು ಅಂತ ಕೇಳಿ, ಇಲ್ಲ ಸಿದ್ಧಾರೂಢ ಹೇಳ್ರಿ ಅಂದರು. ಹಂಗೆ ಇಲ್ಲೊಂದು ಕತೆ ಹೇಳೋದು ಬೇಡಪ್ಪ. ತಳದಿಂದ 1ರಿಂದ 5 ಅಧ್ಯಾಯ ಈ ಸರಿ ಹೇಳೋದು, ಮತ್ತು ಮುಂದಿನ ಸರಿ 5ರಿಂದ 10 ಅಧ್ಯಾಯ. ಹಿಂಗೆ ಪ್ರತಿ ವರ್ಷ ಅಜ್ಜನ ಚರಿತ್ರೆ ನಡೆಸೋಣ ಅಂದಾಗ ಎಲ್ಲರೂ ಹಾಗೆ ಮಾಡೋಣ್ರಿ. 1ನೇ ಅಧ್ಯಾಯ ಪ್ರಾರಂಭದೊಳಗೆ ಗುರುಸ್ತುತಿ ಮಾಡ್ತಾರೆ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೇ ಸಿದ್ಧಾರೂಢ ಸದ್ಗುರುನಾಥನೇ, ನಿನಗೆ ಜಯ ಜಯಕಾರವಿರಲಿ. ಮೊದಲು ಸಿದ್ಧಾರೂಢ ಅಜ್ಜಗೆ ಜಯ ಅಂದರು. ಮೊದಲನೇ ನುಡಿ ಈ ಅಧ್ಯಾಯದಾಗ ಬಂದಿದ್ದು ಜಯ ಜಯಕಾರ. ನೀವು ಅಂತಿರಲ್ಲ, ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಯಾಕಂತೀರಿ? ಅವ್ರು ಅಂತಾರ್ರಿ, ಅದಕ್ಕೆ ನಾವು ಅಂತೇವ್ರಿ. ಲಕ್ಷ ಕೊಡ್ರಿ. ಯಾಕೆ ಜೈ ಅನ್ಬೇಕಂದ್ರೆ, ನಮಗೆ ಜಯ ಆಗಬೇಕಂತ ಅವಾಗ ಜೈ ಅನ್ನೋದು.
ನೋಡ ನೋಡ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ದೇಶ ಉದ್ಧಾರ ಮಾಡುವಂತ ಈಶಾ ಬಂಧನ ನೋಡ ನೋಡ ದೇಶ ಉದ್ಧಾರ ಮಾಡುವಂತ ಈಶಾ ಬಂಧನ ನೋಡ ನೋಡ ಜಗತ್ತ ಉದ್ಧಾರ ಮಾಡುವಂತ ಯೋಗಿ ಬಂಧನ ನೋಡ ನೋಡ ಜಗತ್ತ ಉದ್ಧಾರ ಮಾಡುವಂತ ಯೋಗಿ ಬಂಧನ ನೋಡ ನೋಡ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಇಲ್ಲೇ ಕುಂತನ ನೋಡ ನೋಡ ಇಲ್ಲೇ ಕುಂತನ ನೋಡ ನೋಡ ಅಲ್ಲೇ ನಿಂತನ ನೋಡ ನೋಡ ಅಲ್ಲೇ ನಿಂತನ ನೋಡ ನೋಡ ಮುಂದ ನೋಡ ಹಿಂದ ನೋಡ ಮುಂದ ನೋಡ ಹಿಂದ ನೋಡ ಮ್ಯಾಲ ನೋಡ ಕೆಳಗ ನೋಡ ಮ್ಯಾಲ ನೋಡ ಕೆಳಗ ನೋಡ ಒಳಗ ನೋಡ ಹೊರಗ ನೋಡ ಒಳಗ ನೋಡ ಹೊರಗ ನೋಡ ಕೈಲಾಸ ಮಂಟಪದೊಳಗ ನೋಡ ಕೈಲಾಸ ಮಂಟಪದೊಳಗ ನೋಡ ಸಮಾಧಿ ಮಂದಿರದೊಳಗ ನೋಡ ಸಮಾಧಿ ಮಂದಿರದೊಳಗ ನೋಡ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಏ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಜಗತ್ತಿನೊಳಗ ಇವನಂತವರು ಯಾರು ಇಲ್ಲ ನೋಡ ನೋಡ ಜಗತ್ತಿನೊಳಗ ಇವನಂತವರು ಯಾರು ಇಲ್ಲ ನೋಡ ನೋಡ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಸಾಕ್ಷಾತ್ ಸಾಂಬನ ನೋಡ ನೋಡ ಸಾಕ್ಷಾತ್ ಸಾಂಬನ ನೋಡ ನೋಡ ಮೋಕ್ಷದಾತನ ನೋಡ ನೋಡ ಮೋಕ್ಷದಾತನ ನೋಡ ನೋಡ ಕೈಲಾಸದೊಡೆಯನ ನೋಡ ನೋಡ ಕೈಲಾಸದೊಡೆಯನ ನೋಡ ನೋಡ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಆರು ಮೂರು ಮೀರಿ ನಿಂತ ಆರುಡ ಬಂಧನ ನೋಡ ನೋಡ ಆರು ಮೂರು ಮೇರೆ ನಿಂತ ಆರುಡ ಬಂಧನ ನೋಡ ನೋಡ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಏ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಜಂತರ ತೇರ ನೋಡ ನೋಡ ಶಂಕರ ತೇರ ನೋಡ ನೋಡ ಸಂಕಟ ಹೋಗ್ತದ ನೋಡ ನೋಡ ಸಂಕಟ ಹೊಕ್ಕದ ನೋಡ ನೋಡ ಮಂಟಪ ಪೂಜಾ ನೋಡ ನೋಡ ಮಂಟಪ ಕುಂತ ನೋಡ ನೋಡ ಕಂಟಕ ಹೋಗ್ತದ ನೋಡ ನೋಡ ಸಂಕಟ ಹೋಗ್ತದ ನೋಡ ನೋಡ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ 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 ನೋಡ ನೋಡ ದೇಶ ಉದ್ಧಾರ ಮಾಡುವಂತ ಈಶಾ ಬಂಧನ ನೋಡ ನೋಡ ದೇಶ ಉದ್ಧಾರ ಮಾಡುವಂತ ಈಶಾ ಬಂಧನ ನೋಡ ನೋಡ ಜಗತ್ತ ಉದ್ಧಾರ ಮಾಡುವಂತ ಯೋಗಿ ಬಂಧನ ನೋಡ ನೋಡ ಜಗತ್ತ ಉದ್ಧಾರ ಮಾಡುವಂತ ಯೋಗಿ ಬಂಧನ ನೋಡ ನೋಡ ಜಗತ್ತಿನೊಳಗ ಇವನಂತವರು ಯಾರು ಇಲ್ಲ ನೋಡ ನೋಡ ಜಗತ್ತಿನೊಳಗ ಇವನಂತವರು ಯಾರು ಇಲ್ಲ ನೋಡ ನೋಡ ಆರು ಮೂರು ಮೀರಿ ನಿಂತ ಆರುಡ ಬಂಧನ ನೋಡ ನೋಡ ಆರು ಮೂರು ನೀರೇ ನಿಂತ ಆರುಡ ಬಂಧನ ನೋಡ ನೋಡ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಏ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಸಾಧು ಬಂಧನ ನೋಡ ತಂಗಿ ಸಿದ್ಧ ಬಂಧನ ನೋಡ ನೋಡ ಸಾಧು ಬಂಧನ ನೋಡ
ನೋಡ ತಂಗಿ ಸಿದ್ಧ ಬಂದನ ನೋಡ ನೋಡ 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 ಜೈ ಮಂಗಲಂ ಜೈ ನಮಃ ಪಾರ್ವತಿಪತಿ ಶಿವರ ಮಹಾದೇವ ಸದ್ಗುರುನಾಥ ಮಹಾರಾಜ್ ಕಿ